ದಿನೇಶ್ ಪ್ರಭು ವಾಹಿನಿಗೆ ಸ್ವಾಗತ. ಕರ್ನಾಟಕದಲ್ಲಿ ಶೀಘ್ರವೇ 2,000 ವೈದ್ಯರನ್ನು ನೇಮಕಾತಿ ಮಾಡಲಾಗುವುದು. ಸಂಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 20ರಿಂದ 30ರಷ್ಟೇ ಪ್ರಸೂತಿ ಪ್ರಮಾಣ ಇದೆ. ಅದನ್ನು 70ರಿಂದ 80% ಆಗುವುದು ಅವಶ್ಯಕ ಇದೆ ಎಂದು ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳಿದರು. ಅವರು ಸಂಕೇಶ್ವರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಿರ್ಮಿಸಿರುವ ಹೆಚ್ಚುವರಿ ವಾರ್ಡ್ಗಳು ಹಾಗೂ ಔಷಧ ಉಗ್ರಾಣ ಕಟ್ಟಡ ಉದ್ಘಾಟನೆ ಮಾಡಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಶ್ರೀ ದಿನೇಶ್ ಗುಂಡೂರಾವ್ ಇವರು ಈ ಒಂದು ಕಟ್ಟಡ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೆಳಗಾವಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇಂಜಿನಿಯರಿಂಗ್ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಹುಕ್ಕೇರಿ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ನಿರ್ಮಿಸಿರುವ ವಸತಿ ಗೃಹ ಕಟ್ಟಡಗಳ ಸಂಕೇಶ್ವರ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಿರ್ಮಿಸಿರುವ ಹೆಚ್ಚುವರಿ ವಾರ್ಡ್ಗಳು ಹಾಗೂ ಔಷಧ ಉಗ್ರಾಣ ಕಟ್ಟಡ ಮತ್ತು ಅಮ್ಮನಿಗೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಟ್ಟಡಗಳ ಉದ್ಘಾಟನೆ ಹಾಗೂ ಹುಕ್ಕೇರಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಬ್ಲಾಕ್ ಮಟ್ಟದ ಸಾರ್ವಜನಿಕ ಆರೋಗ್ಯ ಪ್ರಯೋಗಶಾಲೆಯ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು, ಕರ್ನಾಟಕ ಸರ್ಕಾರ, ಶ್ರೀ ದಿನೇಶ್ ಗುಂಡೂರಾವ್ ಈ ಎಲ್ಲ ಕಾರ್ಯಕ್ರಮದ ಮಾನ್ಯ ಜನಪ್ರಿಯ ಶಾಸಕರು ನಿಖಿಲ್ ಉಮೇಶ್ ಕತ್ತಿ ಇವರು ಆಗಮಿಸಿದ್ದರು. ಅಮ್ಮನಿ ಬರೋಣ ನೀವು ಕುಂಡ್ರ ಗಾಡಿ ಕುಂಡ್ರ ನಮ್ಮ ಬೇರೆ ಗಾಡಿ CHC ಅದರ ಉದ್ಘಾಟನೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಬಂದಿದ್ದೀನಿ ಮತ್ತು ಇದರಲ್ಲಿ ನಮ್ಮ ಶಾಸಕರುಗಳು ಅವರೆಲ್ಲ ಭಾಗಿಯಾಗಿದ್ದಾರೆ. ಎಲ್ಲರ ಜೊತೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. ಸರ್ ಭಾಗ ಒಳಗೆ ನಮ್ಮ ಸಂಕೇಶ್ವರ ಆಸ್ಪತ್ರೆ ಅಂದರೆ ಇದು ಕೇಂದ್ರ ಬಿಂದು ಆಗಿದೆ ಸರ್ ಪ್ರತಿಯೊಂದು ಹಳ್ಳಿಗೆ. ಆದರೆ ಅದ್ರ ತಕ್ಕಂಗೆ ಇಲ್ಲಿ ವೈದ್ಯರು ಇಲ್ಲ, ಸ್ಟಾಫ್ ಕಡಿಮೆ ಇದೆ ಸರ್. ನೋಡಿ, ಈ ಒಂದು CHCಲಿ ಎಲ್ಲ ವೈದ್ಯರೆಲ್ಲ ಇದ್ದಾರೆ, ವೈದ್ಯರು ಇಲ್ಲ ಅಂತೇನಲ್ಲ. ಇನ್ನೂ ಹೆಚ್ಚು ಇಲ್ಲಿ ಪರಿಣಾಮಕಾರಿಯಾಗಿ ಇನ್ನೂ ಹೆಚ್ಚು ಇಲ್ಲಿ ಚಿಕಿತ್ಸೆಗಳು ನೀಡುವಂಥದ್ದಿದೆ. ಅದನ್ನು ಯಾಕಂದರೆ ಇಲ್ಲಿ ಪೀಡಿಯಾಟ್ರಿಷಿಯನ್ ಇದ್ದಾರೆ, ಗೈನಕಾಲಜಿಸ್ಟ್ ಇದ್ದಾರೆ, ಅನೆಸ್ಥೆಸಿಸ್ಟ್ ಇದ್ದಾರೆ, ಡೆಂಟಿಸ್ಟ್ ಇದ್ದಾರೆ, ಬೇರೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಸರ್ MD ಅದು ಇಲ್ಲ ಸರ್, ಇಲ್ಲಿ MD ಡಾಕ್ಟರ್ಸ್ ಇಲ್ಲ. ಒಂದು ಫಿಸಿಷಿಯನ್ ಕೋರ್ಸ್ ಖಾಲಿ ಇದೆ. ಈಗ ನೋಡಿ ಅದನ್ನು ಕೂಡ ಭರ್ತಿ ಮಾಡೋಕೆ ನೋಡ್ತೀವಿ. ಈಗ ಯಾಕಂದರೆ ಈಗ ಕಡ್ಡಾಯ ಸೇವೆಯಲ್ಲೂ ಕೂಡ ಎಲ್ಲರೂ ಖಾಲಿ ಇರುವಂಥ ಸ್ಥಳಗಳೆಲ್ಲ ಅದನ್ನು ಕೂಡ ಫಿಲಪ್ ಮಾಡ್ತೀವಿ. ಅದು ಇರುವಂಥ ಸೇವೆಗಳು ಕೂಡ ಅದನ್ನು ಹೆಚ್ಚು ನಾವು ಉಪಯೋಗ ಬರೋ ಥರ ಮಾಡ್ಕೋಬೇಕು. ಡಾಕ್ಟ್ರುಗಳು ಕೆಲವು ಕಡೆ ಬಂದಿದ್ದಾರೆ, ಕಾಂಟ್ರಾಕ್ಟ್ ಮೇಲೆ ತೊಗೊಳ್ತಾರೆ. ಅದರಲ್ಲಿ ಕೆಲವು ಕಡೆ ಕಾಂಟ್ರಾಕ್ಟ್ ಮೇಲೆ ಬರ್ತಾ ಇಲ್ಲ ಡಾಕ್ಟ್ರುಗಳು. ಅದಕ್ಕೆ ಈಗ NHM ಅಡಿಯಲ್ಲಿ ನಾವು ಸ್ವಲ್ಪ ಹೆಚ್ಚು ಮಾಡಿದ್ದೀವಿ ವೇತನ ಎಲ್ಲ. ಈಗ 60,000 ಇದ್ದಿದ್ದನ್ನು 75,000 ಮಾಡಿದ್ದೀವಿ ಒಂದು MBBS ಡಾಕ್ಟ್ರಿಗೆ. ಸ್ಪೆಷಲಿಸ್ಟ್ಗೆ ಏನು 1,30,000 1,10,000 ಆಯಿತು, ಈಗ 1,40,000 ಮಾಡಿದ್ದೀವಿ. ಅಪ್ ಟು 2 ಲಕ್ಷವರೆಗೂ ಕೊಡ್ಬೋದು NHM ಅಡಿಯಲ್ಲಿ. ಈ ಥರ ಎಲ್ಲ ಸ್ವಲ್ಪ ಹೆಚ್ಚು ಮಾಡಿದ್ದೀವಿ. ಸೊ ಎಲ್ಲೆಲ್ಲಿ ಅದನ್ನು ಕೂಡ ಮತ್ತೊಮ್ಮೆ ಅಲ್ಲೆಲ್ಲ ಪ್ರಯತ್ನ ಮಾಡೋಕ್ಕೆ ಹೇಳಿ ಕೊಡ್ತಾ ಇದ್ದರೆ ಅದನ್ನು ನೋಡೋಣ. ಬಟ್ ಮೆಡಿಸಿನ್ ಸಪ್ಲೈ ಅಂತೂ ಇದೆ ಸರ್. ಹಳ್ಳಿಯಲ್ಲಿ ಡಾಕ್ಟರ್ಸ್ ಹೆಚ್ಚು ಇರುವುದಿಲ್ಲ ಸರ್. ನೋಡಿ, ಈ ಸಮಸ್ಯೆಗಳಿದೆ. ಅದು ಇವತ್ತಿನ ಸಮಸ್ಯೆ ಏನಲ್ಲ, ಭಾಳ ಹಿಂದೆಯಿಂದಲೂ ಕೂಡ ಹಳ್ಳಿ ಸೇವೆಗೆ ಡಾಕ್ಟ್ರುಗಳು ಬರೋದಕ್ಕೂ ಹಿಂದೇಟಾಗ್ತಾರೆ. ಒಂದು ಈಗ ನಾವು ಕಡ್ಡಾಯ ಸೇವೆ ಅಡಿಯಲ್ಲಿ ಎಲ್ಲ MBBS, MD, ಸೂಪರ್ ಸ್ಪೆಷಲಿಸ್ಟ್ಗಳನ್ನು ಈಗ ನಾವು ಬರೋದು ಈ ತಿಂಗಳಲ್ಲಿ ಅವ್ರಿಗೆ ಈಗಾಗಲೇ ಪ್ರಾರಂಭ ಆಗಿದೆ. ಸುಮಾರು 4,000 ಡಾಕ್ಟರ್ಗಳು ನಮ್ಮ ರಿಜಿಸ್ಟರ್ ಆಗಿದ್ದಾರೆ MBBS ಡಾಕ್ಟರ್ಸು. ಅದರಲ್ಲಿ 2,000 ಡಾಕ್ಟರ್ಸ್ ವೇಕೆನ್ಸಿ ಇದೆ MBBS ಇಡೀ ರಾಜ್ಯದಲ್ಲಿ. 2,000ವನ್ನು ಕೂಡ ಈ ತಿಂಗಳು ನಾವು ತುಂಬಿಸ್ತೀವಿ, ಆಗಸ್ಟ್ ತಿಂಗಳಲ್ಲಿ. ಮತ್ತು ಒಂದು ಸುಮಾರು 800-900 ಸ್ಪೆಷಲಿಸ್ಟ್ ಖಾಲಿ ಇದೆ. ಅದನ್ನು ಕೂಡ ಕಡ್ಡಾಯ ಸೇವೆ ಅಡಿಯಲ್ಲಿ ಅದನ್ನು ಕೂಡ ಭರ್ತಿ ಮಾಡ್ತಾ ಇದ್ದೀವಿ. ಆಸ್ಪತ್ರೆಯಲ್ಲಿ ನನ್ನ ಪ್ರಕಾರ 70-80 ಪ್ರತಿ ತಿಂಗಳು ಹೆರಿಗೆಗಳಾಗಬೇಕು ಕನಿಷ್ಠ. ಹೌದು, ಆದರೆ ಅದು ಆಗ್ತಾ ಇಲ್ಲ, ಕೇವಲ 25-30 ಆಗ್ತಾ ಇದೆ. ಆದರೆ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಮತ್ತು ಹಿಂದೆ ಹೋದರೆ ನಾವು ತಾಲೂಕು ಆಸ್ಪತ್ರೆಗಳಲ್ಲಾದರೂ ಅಲ್ಲಿ ಗೈನಕಾಲಜಿಸ್ಟು ಮತ್ತು ಏನು ಈ ಅರವಳಿ ತಜ್ಞರೆಲ್ಲ ಇದ್ದಾರೆ, ಅಲ್ಲೂ ಕೂಡ ಇಲ್ಲಿ ಉಪಯೋಗ ಆಗುತ್ತೆ, ಬೇರೆ ಕಡೆ ಉಪಯೋಗ ಬರೋ ಥರ ಮಾಡ್ಕೋಬೇಕಾಗ್ತದೆ. ಆ ಥರ ನಾವೇ ಒಂದು ತೀರ್ಮಾನ ಮಾಡಬೇಕಾಗ್ತದೆ. ಇದೇ ಆಸ್ಪತ್ರೆಯಲ್ಲಿ ಆಗಬೇಕಂತ ಇಲ್ಲಿ ಜನರ ಒತ್ತಾಯ ಸರ್. ಅದೇ ಈಗ ಡಾಕ್ಟರ್ಸ್ ಇದ್ದಾರೆ, ಅವ್ರು ಅದನ್ನು ಉಪಯೋಗಿಸ್ಕೋಬೇಕು, ಮಾಡಬೇಕು ಸರ್. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ IP ಗಡಾದ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬೆಳಗಾವಿ, ಡಾಕ್ಟರ್ SS ಗಡೇರ್, ಅಪ್ಪರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಚಿಕ್ಕೋಡಿ, ಅದೇ ರೀತಿ ಡಾಕ್ಟರ್ ಉದಯ್ S ಕುರ್ಚಿ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಹುಕ್ಕೇರಿ, ಡಾಕ್ಟರ್ MM ನರಸನ್ನವರ್, ಮುಖ್ಯ ವೈದ್ಯಾಧಿಕಾರಿಗಳು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿ, ಡಾಕ್ಟರ್ ಸೀಮಾ ಗುಜ್ಜಾರ್, ಮುಖ್ಯ ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರ ಅಮ್ಮನಿಗೆ, ಅದೇ ರೀತಿ ಡಾಕ್ಟರ್ ಪೂರ್ಣಿಮಾ ಕಳ್ಳೂರ್, ಡಾಕ್ಟರ್ SP ಸಂಕೇಶ್ವರ ನಗರಾಧ್ಯಕ್ಷೆ
ನರಸಿಂಹ ಹತ್ನೂರಿ, ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಮುನ್ಸಿ, ಉಪನಗರಾಧ್ಯಕ್ಷ ಸಚಿನ್ ಗೋಪ್ಳೆ, ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಮೋದ್ ಹೊಸಮನಿ, ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ, ಮುಕ್ತಾರ್ ನದಾಬ್, ಡಾಕ್ಟರ್ ಮಂದಾರ್ ಹವಳ್, ಗಜಾನನ್ ಕೊಳ್ಳಿ, ಸಂಕೇಶ್ವರ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರು ರೇಖಾ ದಾದುಗೋಳ್, ಸುನಿಲ್ ಪರೋತ್ರಾ, ಪ್ರವೀಣ್ ನೇಸ್ರಿ, ಗಂಗಾರಾಮ್ ಮೂಸ್ಗೋಳ್, ಖಬರೇಜ್ ಹಜರತ್ ಬಾಯಿ, ಪಿಂಟು ಪರೇಟ್, ದೀಪಕ್ ಬಿಸೆ, ಮಲ್ಲಿಕಾರ್ಜುನ್ ಪಟ್ಟಲ್ ಶೆಟ್ಟಿ, ಮುಸ್ತಫಾ ಮಕಾಮ್ದಾರ್, ಸಂದೀಪ್ ದೌಡತೆ, ಶಾನುಲ್ ತಹಶೀಲ್ದಾರ್, ನಂದು ಮುಡುಸೆ, ಪುರಸಭೆ ಅನೇಕ ಸದಸ್ಯರು, ನಾಗರಿಕರು, ಗ್ರಾಮಸ್ಥರು ಹಾಗೂ ತಾಲೂಕಾ ಅಧಿಕಾರಿಗಳು ಮತ್ತು ಈ ವಿಭಾಗದ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದೇಶ್ ಪ್ರಭು ನ್ಯೂಸ್, ಸಂಕೇಶ್ವರ್.